ಕೆಲ ವರ್ಷ ಬಂದಾಗಿದ್ದಂತಹ ಟೋಯಿಂಗ್ ಈಗ ಮರುಜೀವನವನ್ನ ಪಡೆದುಕೊಂಡಿದೆ. ಮತ್ತೆ ಹೊಸ ರೂಪದಲ್ಲಿ ಬರ್ತಾ ಇದೆ ಟೋಯಿಂಗ್. ಎಲ್ಲರಿಗೂ ಕೂಡ ತಲೆ ಬಿಸಿ ಶುರುವಾಗ್ಬಿಟ್ಟಿದೆ. ಟೋಯಿಂಗ್ ಬಂದ್ರೆ ಟೆನ್ಷನ್ ಎದುರಾಗುತ್ತೆ ಜನಗಳಿಗೆ. ಯಾಕಂದ್ರೆ ಎಲ್ಲೆಲ್ಲೋ ಪಾರ್ಕಿಂಗ್ ಮಾಡಿ ಹೋಗಿರ್ತಾರೆ, ಆ ಟೋಯಿಂಗ್ನವ್ರು ಬಂದು ಎತ್ಕೊಂಡು ಹೋಗ್ಬಿಡ್ತಾರೆ. ಮತ್ತೆ ಆ ಟೋಯಿಂಗ್ ಅವ್ರಿಗೆ ಕರೆ ಮಾಡಬೇಕು, ಎಲ್ಲಿದೆ ನಮ್ಮ ಗಾಡಿ ಅಂತ ಕೇಳಬೇಕು. ಮೊದಲು ಟೋಯಿಂಗ್ ನಡೆಸಲು ಖಾಸಗಿ ಅವರಿಗೆ ಗುತ್ತಿಗೆಯನ್ನ ಕೊಡಲಾಗಿತ್ತು. ಲೀಸ್ ಕೊಟ್ಬಿಟ್ಟಿದ್ರು ಖಾಸಗಿ ಅವರಿಗೆ, ಅವ್ರು ನಡೆಸ್ಕೊಂಡು ಹೋಗ್ತಾ ಇದ್ರು. ಈಗ ಪೊಲೀಸ್ ಇಲಾಖೆ ವಾಹನಗಳಿಂದ ಟೋಯಿಂಗ್ ಆರಂಭಗೊಂಡಿದೆ. ಹೊಸ ಟೋಯಿಂಗ್ ವಾಹನಗಳನ್ನ ಖರೀದಿ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ಮುಂಚೆ ಗುತ್ತಿಗೆಯನ್ನ ಕೊಟ್ಟಿದ್ರು, ಈಗ ಪೊಲೀಸ್ ಇಲಾಖೆಯಿಂದಲೇ ಹೊಸ ವಾಹನಗಳನ್ನ ಖರೀದಿ ಮಾಡಬೇಕು ಅಂತ ಹೇಳಿ ಮುಂದಾಗಿದ್ದಾರೆ. ಈ ಹೊಸ ಟೋಯಿಂಗ್ ವಾಹನಗಳನ್ನ ಖರೀದಿ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ಟೋಯಿಂಗ್ ಗಲಾಟೆ ತಡವಾಗಿ ಹೊಸ ಮಾರ್ಗಸೂಚಿಗಳೊಂದಿಗೆ ಬರಲಿದೆ ಹೊಸ ಕಾನೂನು. ಇಷ್ಟು ದಿನ ಗಾಡಿಯನ್ನು ನಿಲ್ಲಿಸ್ತಾ ಇದ್ರು, ಎಲ್ಲಿ ಬೇಕಲ್ಲಿ, ಯಾರೂ ಇರ್ತಾ ಇರಲಿಲ್ಲ. ಈಗ ಮತ್ತೆ ಮರುಜೀವನವನ್ನು ಪಡೆದುಕೊಂಡಿದೆ ಟೋಯಿಂಗ್, ಮತ್ತೆ ಆರಂಭಗೊಳ್ಳುತ್ತೆ. ಈಗಾಗಲೇ ಹೊಸ ಗಾಡಿಗಳನ್ನು ಪರ್ಚೇಸ್ ಮಾಡುವಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಈಗ ಮತ್ತೆ ಜನಗಳಿಗೆ ಟೆನ್ಷನ್ ಎದುರಾಗುತ್ತೆ ಇದರಿಂದ. ಹಾಗಾದರೆ ಹೊಸ ನಿಯಮಗಳೇನು, ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡಬೇಕಾಗತ್ತೆ. SOPಗಳನ್ನು ಮಾಡಲಾಗತ್ತೆ. ಇಲಾಖೆಯಿಂದ ಸ್ವಂತ ವಾಹನಗಳ ಖರೀದಿ ಮಾಡಲಾಗತ್ತೆ. ಹೋಮ್ ಗಾರ್ಡ್ಸ್, ಸಂಚಾರ ಸಿಬ್ಬಂದಿ, ಟೋಯಿಂಗ್ ವಾಹನಕ್ಕೆ ಡ್ಯಾಶ್ ಕ್ಯಾಮ್ರಾವನ್ನು ಅಳವಡಿಕೆ ಮಾಡಲಾಗುತ್ತೆ. ವಾಹನದ ಸುತ್ತಲೂ ಕೂಡ ರೆಕಾರ್ಡ್ ಆಗುವಂತಹ ಕ್ಯಾಮ್ರಾವನ್ನು ಅಳವಡಿಸಲಾಗುತ್ತೆ. ಕ್ಯಾಮ್ರಾ ನಿಯೋಜಿಸಿ ಮಾನಿಟರ್ ಮಾಡಲಾಗುತ್ತೆ. ಅನೌನ್ಸ್ ಮಾಡಿದ ಮೇಲೆ ವಾಹನ ಮುಟ್ಟುವುದು. ಹಲವು ನಿಯಮವನ್ನು ರೂಪಿಸಿ ಟೋಯಿಂಗನ್ನು ಪ್ರಾರಂಭ ಮಾಡಲಾಗುತ್ತೆ.